ಹೃದಯಾಘಾತದ ಮುಂಚೆ ಕಾಣುವ 10 ಎಚ್ಚರಿಕೆ ಲಕ್ಷಣಗಳು. ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಹಠಾತ್ತನೆ ಆಗುವಂತೆಯೇ ಕಂಡರೂ ಅನೇಕ ಜನರಲ್ಲಿ ಕೆಲವು ಗಂಟೆಗಳು, ದಿನಗಳು ಅಥವಾ ವಾರಗಳ ಮುಂಚೆಯೇ ಎಚ್ಚರಿಕೆಯ ಲಕ್ಷಣಗಳು ಕಾಣಿಸಬಹುದು. ಈ ಲಕ್ಷಣಗಳನ್ನು ನಿರ್ಲಕ್ಷಿಸಬಾರದು. 1. ಎದೆನೋವು ಅಥವಾ ಎದೆಯಲ್ಲಿ ಒತ್ತಡ. ಎದೆಯ ಮಧ್ಯಭಾಗದಲ್ಲಿ ಬಿಗಿತ, ಒತ್ತಡ ಅಥವಾ ಉರಿ ಅನುಭವವಾಗಬಹುದು. ಕೆಲ ನಿಮಿಷಗಳ ಕಾಲ ಇರುತ್ತದೆ ಅಥವಾ ಮತ್ತೆ ಮತ್ತೆ ಬರುತ್ತದೆ. 2. ಉಸಿರಾಟದ ತೊಂದರೆ. ಸ್ವಲ್ಪ ಕೆಲಸ ಮಾಡಿದರೂ ಉಸಿರು ಬಿಗಿಯಾಗುವುದು. ಕೆಲವರಿಗೆ ವಿಶ್ರಾಂತಿಯಲ್ಲಿದ್ದರೂ ಉಸಿರಾಟ ಕಷ್ಟವಾಗಬಹುದು. 3. ಎಡಗೈ, ಭುಜ, ಕುತ್ತಿಗೆ ಅಥವಾ ದವಡೆಗೆ ಹರಡುವ ನೋವು. ಎದೆನೋವು ಎಡಗೈ, 2 ಕೈಗಳು, ಭುಜ, ಕುತ್ತಿಗೆ, ಬೆನ್ನು ಅಥವಾ ದವಡೆಗೆ ಹರಡಬಹುದು. 4. ಅತಿಯಾಗಿ ಬೆವರುವುದು. ಯಾವುದೇ ಕಾರಣವಿಲ್ಲದೆ ತಣ್ಣನೆಯ ಬೆವರು ಬರುತ್ತದೆ. ದೇಹ ಸಂಪೂರ್ಣ ಒದ್ದೆಯಾಗುವಷ್ಟು ಬೆವರು ಬರಬಹುದು. 5. ವಾಕರಿಕೆ ಅಥವಾ ವಾಂತಿ. ಹೊಟ್ಟೆಯ ಅಸ್ವಸ್ಥತೆ, ವಾಕರಿಕೆ ಅಥವಾ ವಾಂತಿ ಕಾಣಿಸಬಹುದು. ವಿಶೇಷವಾಗಿ ಮಹಿಳೆಯರಲ್ಲಿ ಇದು ಸಾಮಾನ್ಯ ಲಕ್ಷಣವಾಗಿರಬಹುದು. 6. ಅತಿಯಾದ ದಣಿವು. ಯಾವುದೇ ಕಾರಣವಿಲ್ಲದೆ ದಿನಪೂರ್ತಿ ದಣಿವಾಗುವುದು. ಸಾಮಾನ್ಯ ಕೆಲಸಗಳು ತುಂಬಾ ಕಷ್ಟವೆನಿಸಬಹುದು. 7. ತಲೆ ಸುತ್ತುವುದು ಅಥವಾ ಮೂರ್ಛೆ. ತಲೆ ಹಗುರವಾಗುವುದು, ತಲೆ ಸುತ್ತುವುದು ಅಥವಾ ಪ್ರಜ್ಞೆ ತಪ್ಪುವ ಭಾವನೆ. 8. ಅಜೀರ್ಣ ಅಥವಾ ಎದೆಯ ಉರಿ. ಗ್ಯಾಸ್ಟ್ರಿಕ್ ಅಥವಾ ಅಜೀರ್ಣದಂತೆ ಅನುಭವವಾಗಬಹುದು. ಕೆಲವರು ಇದನ್ನು ಸಾಮಾನ್ಯ ಹೊಟ್ಟೆ ಸಮಸ್ಯೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. 9. ಅಸಹಜ ಆತಂಕ. ಯಾವುದೇ ಕಾರಣವಿಲ್ಲದೆ ಭಯ, ಆತಂಕ ಅಥವಾ ಅಸ್ವಸ್ಥ ಭಾವನೆ ಉಂಟಾಗಬಹುದು. 10. ಹೃದಯ ಬಡಿತದಲ್ಲಿ ಬದಲಾವಣೆ. ಹೃದಯ ತುಂಬಾ ವೇಗವಾಗಿ, ನಿಧಾನವಾಗಿ ಅಥವಾ ಅಸಮರ್ಪಕವಾಗಿ ಬಡಿತ ಹೊಡೆಯುವುದು. ತಕ್ಷಣ ವೈದ್ಯಕೀಯ ಸಹಾಯ ಪಡೆಯಬೇಕಾದ ಸಂದರ್ಭ. ಈ ಲಕ್ಷಣಗಳಲ್ಲಿ ಒಂದಾದರೂ ಎದೆನೋವಿನೊಂದಿಗೆ ಕಾಣಿಸಿಕೊಂಡರೆ, ವಿಶೇಷವಾಗಿ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಮುಂದುವರಿದರೆ ಅಥವಾ ಉಸಿರಾಟದ ತೊಂದರೆ, ತಣ್ಣನೆಯ ಬೆವರು, ಕೈ ಅಥವಾ ದವಡೆಗೆ ಹರಡುವ ನೋವು ಇದ್ದರೆ, ತಕ್ಷಣ ತುರ್ತು ವೈದ್ಯಕೀಯ ಸೇವೆಗೆ ಕರೆ ಮಾಡಿ ಅಥವಾ ಹತ್ತಿರದ ಆಸ್ಪತ್ರೆಗೆ ಹೋಗಿ. ಸ್ವತಃ ವಾಹನ ಚಲಾಯಿಸುವುದನ್ನು ತಪ್ಪಿಸಿ. ಹೃದಯವನ್ನು ಆರೋಗ್ಯವಾಗಿಡಲು ಪ್ರತಿದಿನ 30 ನಿಮಿಷ ವ್ಯಾಯಾಮ ಮಾಡಿ. ಧೂಮಪಾನ ಮತ್ತು ಮದ್ಯಪಾನವನ್ನು ತಪ್ಪಿಸಿ. ರಕ್ತದೊತ್ತಡ, ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿಡಿ. ಹಣ್ಣು, ತರಕಾರಿ ಮತ್ತು ಸಂಪೂರ್ಣ ಧಾನ್ಯಗಳನ್ನು ಹೆಚ್ಚಾಗಿ ಸೇವಿಸಿ. ಸಾಕಷ್ಟು ನಿದ್ರೆ ಮಾಡಿ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ. ಗಮನಿಸಿ, ಈ ಮಾಹಿತಿ ಆರೋಗ್ಯ ಶಿಕ್ಷಣಕ್ಕಾಗಿ ಮಾತ್ರ. ಹೃದಯಾಘಾತದ ಅನುಮಾನ ಬಂದರೆ ಮನೆಯ ಚಿಕಿತ್ಸೆಗೆ ಅಥವಾ ಇಂಟರ್ನೆಟ್ ಸಲಹೆಗೆ ಅವಲಂಬಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ನೋಡಲು ಕಾಮೆಂಟ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಬರೆಯಿರಿ.